ಜಿಲ್ಲೆಗೆ ಸಚಿವ ಸ್ಥಾನ ನೀಡಲೇಬೇಕು. ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಲೇಬೇಕು. ಎಸ್.ಎನ್. ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡಲೇಬೇಕು. ಸಚಿವ ಸ್ಥಾನ ನೀಡಲೇಬೇಕು. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ವಂಶೋದಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 91410665. 20 ಜನ ಮಂತ್ರಿಗಳನ್ನ ತಗೊಂಡಿದ್ರು. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಯಾವುದೇ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದರ ವಿರುದ್ಧವಾಗಿ ನಾವು ಇವತ್ತು ಬಂಗಾರಪೇಟೆಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಾವು ಎಲ್ಲ ನಮ್ಮ ಹೈಕಮಾಂಡ್ ಆದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಹಾಲಿ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಎಐಸಿಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜಿವಾಲಾ ಅವರಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕಂದ್ಬಿಟ್ಟು ಒಂದು ಮನವಿ ಸಹ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು, ಕೋಲಾರನ ಮಂಜುನಾಥ್ ಅವರು ಇರ್ಬೋದು, ಮಾಲೂರಿನ ನಂಜೇಗೌಡರು ಇರ್ಬೋದು, ಕೆಜಿಎಫ್ನ ರೂಪಾ ಇರ್ಬೋದು, ಮತ್ತು MLCಗಳಾದ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ಅವರು, ಮತ್ತು ಮುಲ್ಬಾಗಿಲಿನ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಆದಿನಾರಾಯಣ್ ಅವರು, ಇವನ್ನೆಲ್ಲ ಒಳಗೊಂಡ ಒಂದು ಕಮಿಟಿ ನಾವು ಹೋಗಿ ನಮ್ಮ ಶಾಸಕರಿಗೆ, ಮೊದಲಾಗಿ ಅವರು ಎಸ್.ಎನ್. ನಾರಾಯಣಸ್ವಾಮಿ ಅವರು 3 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ 7 ಲಕ್ಷ ಜನ ಇದ್ದಾರೆ. ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು. ಅದಿಲ್ಲ ಅಂದರೆ ಕೊತ್ತೂರು ಮಂಜಣ್ಣ ಅವರಿಗೆ ಇಲ್ಲ ನಂಜೇಗೌಡರಿಗೆ ಕೊಡಬೇಕು ಅಂದ್ಬಿಟ್ಟು ಒಂದು ಮನವಿಯನ್ನು ನಾವು ಹೈಕಮಾಂಡ್ಗೆ ಮಾಡಿದ್ವಿ. ಆದರೆ ಇವತ್ತು ಏನು ಮಂತ್ರಿಮಂಡಲ ವಿಸ್ತೀರ್ಣ ಆಗಿದೆ, ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಏನು ಕೋಲಾರನ ಅವಿಭಾವಿತ ಜಿಲ್ಲೆಯಲ್ಲಿ ಅನ್ಯಾಯ ಆಗಿದೆ ನಮಗೆ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವಿವತ್ತು ನಮ್ಮ ಶಾಸಕರನ್ನ ಒಳಗೊಂಡಂಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಶಾಸಕರನ್ನ ಒಳಗೊಂಡು ಅವರೆಲ್ಲರೂ ಸೇರಿ 7 ಜನ ಏನು ಗೆದ್ದಿದ್ದಾರೆ ಕಾಂಗ್ರೆಸ್ ಶಾಸಕರು, ಅವರೆಲ್ಲ ರಿಸೈನ್ ಮಾಡಬೇಕು. ಅವ್ರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು ಮತ್ತು ಎಲೆಕ್ಟೆಡ್ ಮೆಂಬರ್ಸ್ ನಾವು ಯಾರಿದ್ದೀವಿ ಎಲ್ಲರೂ ಅವ್ರ ಜೊತೆಗೆ ಸಹಕಾರ ಕೊಡ್ತೀವಿ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಅವ್ರ ಜೊತೆಲಿ ನಾವೆಲ್ಲ ಇರ್ತೀವಿ ಅಂದ್ಬಿಟ್ಟು ಇವತ್ತು ನಾವು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ರಮೇಶ್ ಕುಮಾರ್, ಶ್ರೀನಿವಾಸಪುರದ ಶಾಸಕರಾದ ರಮೇಶ್ ಕುಮಾರ್ ಅವ್ರನ್ನ ಬಿಟ್ಟ ಮೇಲೆ ತಿರ್ಗಾ ಕಾಂಗ್ರೆಸ್ದಲ್ಲಿ ಯಾರೂ ಸಚಿವರಾಗಿಲ್ಲ. ನಮ್ಮ ಜಿಲ್ಲೆಯವರು ಯಾರು ಸಚಿವರಾಗಿಲ್ಲ. ಬೇರೆ ಜಿಲ್ಲೆಯಿಂದ ತಗೊಂಡ್ಬಂದು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆಯ ಶಾಸಕರನ್ನೇ ಆಯ್ಕೆ ಮಾಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಅವ್ರನ್ನೇ ಜಿಲ್ಲಾ ಮಂತ್ರಿ ಮಾಡ್ಬೇಕಂದ್ಬಿಟ್ಟು ಇವಾಗಲೇ ನಾವು ಮನವಿಯನ್ನ ಮಾಡಿದ್ದೀವಿ. ನಾನು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮನವಿ ಮಾಡ್ಕೊತೀವಿ. ಏನು ಇವತ್ತು ನೀವು ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಅಕಾಮಡೇಟ್ ಮಾಡಿದ್ದೀರಾ, ಅದೇ ಥರ ನಮ್ಮ ಜಿಲ್ಲೆಯ ಶಾಸಕರು ಒಬ್ಬರಿಗೆ, ಅದರಲ್ಲೂ ಮೊದಲಿಗೆ ಎಸ್.ಎನ್. ನಾರಾಯಣಸ್ವಾಮಿ ಅವ್ರನ್ನ ಮತ್ತು ಇಲ್ಲ ಮಂಜು ಇಲ್ಲ ನಂಜೇಗೌಡರನ್ನ ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ನಾವು ಮನವಿಯನ್ನ ಮಾಡ್ತಾ ಇದ್ವಿ. ಎಲ್ಲರೂ ಶಾಸಕರನ್ನ ನಾವು ಹೇಳ್ತಾ ಇದೀವಿ ರಿಸೈನ್ ಮಾಡೋಣ, ನಡಿ ಸಾಮೂಹಿಕವಾಗಿ ರಿಸೈನ್ ಮಾಡೋಣ ಅಂತ ಹೇಳಿದ್ವಿ.